ನಮಸ್ಕಾರ ಸ್ನೇಹಿತರೆ, ಪಿಕ್ಚರ್ ಟ್ಯಾಕೀಸ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ನಾಯಕ ನಟಿಯರು ಬಂದು ಹೋಗಿದ್ದಾರೆ. ನಾಯಕ ನಟರಿಗೆ ಹೋಲಿಸಿದ್ರೆ ನಟಿಯರ ಸಮಯ ಚಿತ್ರರಂಗದಲ್ಲಿ ಕಡಿಮೆ ಆಗಿರುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಆಗಿದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡೋಕ್ಕೆ ಹೊರಟಿರೋದು ಒಳ್ಳೊಳ್ಳೆ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದ್ರೂ ಕೂಡ ಹೇಳ ಹೆಸರಿಲ್ಲದಂತೆ ಕನ್ನಡ ಚಿತ್ರರಂಗದಿಂದ ಮಾಯವಾದಂತಹ ನಾಯಕ ನಟಿಯರ ಬಗ್ಗೆ. ಹೌದು, ಒಳ್ಳೆ ಸಿನಿಮಾಗಳನ್ನು ನೀಡಿದ್ರೂ ಕೂಡ ಅವಕಾಶ ಸಿಗದೆ ಅಥವಾ ತಮ್ಮ ವೈಯಕ್ತಿಕ ಕಾರಣಗಳಿಂದಾಗಿ ಚಿತ್ರರಂಗವನ್ನು ಬಿಟ್ಟು ಹೋದಂತಹ ಅಥವಾ ಸೈಲೆಂಟ್ ಆದಂತಹ ನಟಿಯರ ಬಗ್ಗೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಸಾಲಿನಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳೋದು ಸುಪ್ರೀತಾ ಶೆಟ್ಟಿ. ಲೂಸ್ ಮಾದ ಯೋಗಿ ನಾಯಕನಾಗಿ ಕಾಣಿಸ್ಕೊಂಡಿದ್ದ ಅಂಬಾರಿ ಸಿನಿಮಾದ ಮೂಲಕ ನಾಯಕ ನಟಿಯಾಗಿ ಸುಪ್ರೀತಾ ಶೆಟ್ಟಿ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದರು. ಈ ಸಿನಿಮಾ ಚಿತ್ರಮಂದಿರಗಳಲ್ಲಿ ಸೆಂಚುರಿ ಕೂಡ ಬಾರಿಸಿತು. ಇದಾದ ನಂತರ ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರು, ಆದರೆ ಒಂದೇ ಸಮನೆ ಚಿತ್ರರಂಗದಿಂದ ಮಾಯ ಆಗ್ತಾರೆ. ಕೆಲವು ಮೂಲಗಳು ತಿಳಿಸೋ ಪ್ರಕಾರ ಚಿತ್ರರಂಗದಲ್ಲಿ ಆಗುತ್ತಿದ್ದ ಕೆಟ್ಟ ವರ್ತನೆಗಳ ಬಗ್ಗೆ ನೇರವಾಗಿ ಮಾತನಾಡಿದ್ದ ಕಾರಣದಿಂದಾಗಿ ಇವರನ್ನ ಚಿತ್ರರಂಗದಿಂದ ಹೊರಗಿಡಲಾಗಿತ್ತು ಅನ್ನೋ ಸುದ್ದಿ ಕೂಡ ಇದೆ. ಅದೇನೇ ಇರಲಿ, ಸೂಪರ್ ಹಿಟ್ ಸಿನಿಮಾನ ನೀಡಿದ ನಂತರ ಇನ್ನಷ್ಟು ಕಾಲ ಚಿತ್ರರಂಗದಲ್ಲಿ ಸುಪ್ರೀತಾ ಶೆಟ್ಟಿ ಇರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದ ಅಭಿಮಾನಿಗಳಿಗೆ ಮಾತ್ರ ನಿರಾಸೆಯಾಗಿದ್ದು ಸುಳ್ಳಲ್ಲ. ಎರಡನೇದಾಗಿ ಕಾಣಿಸಿಕೊಳ್ಳೋದು ಸಿತಾರಾ ವೈದ್ಯ. ಬಿರುಗಾಳಿ, ಗೆಳೆಯ ಇಂತಹ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದ ಸಿತಾರಾ ಕೂಡ ಚಿತ್ರರಂಗದಿಂದ ದೂರವಾಗ್ತಾರೆ. ಆದರೆ ಇವರು ದೂರ ಆಗೋದಕ್ಕೆ ಒಂದು ಕಾರಣ ಇದೆ. ಅದೇನಂದ್ರೆ ಕನ್ನಡ ಚಿತ್ರರಂಗದ ಖ್ಯಾತ ಕೊರಿಯೋಗ್ರಾಫರ್ ಹಾಗೂ ನಿರ್ದೇಶಕ ಆಗಿರೋ ಹರ್ಷ ಅವರನ್ನ ಮದುವೆ ಆಗೋ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಇವರು ಮದುವೆ ಆದ್ಮೇಲೆ ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಹೋಗೋದಿಲ್ಲ. ಈ ಲಿಸ್ಟಿನಲ್ಲಿ ಮೂರನೇದಾಗಿ ಕಾಣಿಸಿಕೊಳ್ಳುವ ನಟಿ ಸನಾ ತಿಮ್ಮಯ್ಯ. ಎಲ್ಲಕ್ಕಿಂತ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಅವರು ಕನ್ನಡ ಚಿತ್ರರಂಗದ ಬಿಗ್ಗೆಸ್ಟ್ ಸ್ಟಾರ್ಗಳಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ಳುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಡೆಯ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟಿಯಾಗಿ ಪದಾರ್ಪಣೆ ಮಾಡ್ತಾರೆ. ದರ್ಶನ್ ಅವರಂತ ದೊಡ್ಡ ಸ್ಟಾರ್ ಸಿನಿಮಾದಲ್ಲಿ ಪದಾರ್ಪಣೆ ಮಾಡಿದ ಮೇಲೆ ಖಂಡಿತವಾಗಿ ಆ ನಟಿಗೆ ಒಳ್ಳೆ ಅವಕಾಶಗಳು ಚಿತ್ರರಂಗದಿಂದ ಹುಡುಕೊಂಡು ಬರ್ತವೆ ಎಂಬುದಾಗಿ ಅಭಿಮಾನಿಗಳು ನಿರೀಕ್ಷೆ ಮಾಡಿದ್ರು. ಆದರೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಒಡೆಯ ಸಿನಿಮಾನೇ ಸನಾ ತಮ್ಮಯ್ಯ ಅವರಿಗೆ ಕೊನೆಯ ಸಿನಿಮಾ ಆಗಿತ್ತು. ಮುಂದಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಅವರು ಬರಬಹುದು, ಆದರೆ ಸದ್ಯಕ್ಕಂತೂ ಒಡೆಯ ಸಿನಿಮಾ ಆದ್ಮೇಲೆ ಅವರು ಕಾಣೆಯಾಗಿದ್ದಾರೆ. ಶರಣ್ ನಾಯಕನಾಗಿ ಕಾಣಿಸಿಕೊಂಡಿದ್ದ ಸೂಪರ್ ಹಿಟ್ ಕಾಮಿಡಿ ಸಿನಿಮಾ ರ್ಯಾಂಬೋ ಸಿನಿಮಾದಲ್ಲಿ ನಾಯಕಿಯಾಗಿದ್ದ ಮಾಧುರಿ ಇಟಗಿ ಕೂಡ ಈ ಲಿಸ್ಟ್ ನಲ್ಲಿ ಕಾಣಿಸಿಕೊಳ್ತಾರೆ. ಅಷ್ಟೊಂದು ದೊಡ್ಡ ಮಟ್ಟದ ಕಾಮಿಡಿ ಸೂಪರ್ ಹಿಟ್ ಸಿನಿಮಾವನ್ನ ನೀಡಿದ್ದ ನಾಯಕ ನಟಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಬಹುದು ಅನ್ನೋದಾಗಿ ಲೆಕ್ಕಾಚಾರ ಮಾಡಲಾಗಿತ್ತು. ಆದರೆ 2016ರಿಂದ ಇಲ್ಲಿವರೆಗೆ ಅಂದ್ರೆ 8 ವರ್ಷ ಆಯ್ತು, ಮಾಧುರಿ ಇಟಗಿ ಇದುವರೆಗೂ ಯಾವುದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿಲ್ಲ. ಇತ್ತೀಚೆಗಷ್ಟೇ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೋಟೋಗ್ರಫಿ ಕಂಟೆಂಟ್ ಅನ್ನು ಅಪ್ಲೋಡ್ ಮಾಡೋ ಮೂಲಕ ಸುದ್ದಿಯಲ್ಲಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾಗಳಲ್ಲಿ ನಟಿಸಿರುವಂತಹ ಮತ್ತೊಬ್ಬ ನಟಿ ಕೂಡ ಈ ಸಾಲಿನಲ್ಲಿ ಕಾಣಿಸಿಕೊಳ್ತಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಾಯಕ ನಟನಾಗಿ ಕಾಣಿಸಿಕೊಂಡಿರುವಂತಹ ಚಿಂಗಾರಿ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿರೋ ದೀಪಿಕಾ ಕಾಮಯ್ಯ ಅವರ ಬಗ್ಗೆ ನಾವು ಹೇಳ್ತಾ ಇರೋದು. 2016 ಆದ್ಮೇಲೆ ದೀಪಿಕಾ ಯಾವುದೇ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿಲ್ಲ. ಸದ್ಯಕ್ಕೆ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಅವರು ಮದುವೆಯಾಗಿ ತಮ್ಮ ಗಂಡನ ಜೊತೆಗೆ ವಿದೇಶದಲ್ಲಿ ನೆಲೆಸಿದ್ದಾರೆ. ನೀನ್ಯಾರೆ ಅನ್ನೋ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗವನ್ನ ಪ್ರವೇಶಿಸಿದಂತಹ ನಟಿ ಲೈಫು ಇಷ್ಟೇನೆ, ಪರಮಾತ್ಮ, ಬುಲ್ಬುಲ್ಗಳಂತಹ ಸಾಕಷ್ಟು ದೊಡ್ಡ ಮಟ್ಟದ ಸಿನಿಮಾಗಳಲ್ಲಿ ನಟಿಸುತ್ತಾರೆ. ಆದರೆ 2017ರ ನಂತರ ಅವರು ಯಾವುದೇ ಕನ್ನಡ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಲ್ಲ. ಹೌದು, ನಾವು ಮಾತನಾಡ್ತಿರೋದು ನಟಿ ರಮ್ಯಾ ಬಾರ್ನಾ ಅವರ ಬಗ್ಗೆ. ನೋಡೋದಕ್ಕೆ ಸುಂದರವಾಗಿದ್ದ ಈ ನಟಿ ಚಿತ್ರರಂಗವನ್ನ ಅರ್ಧಕ್ಕೆ ಯಾಕೆ ತ್ಯಜಿಸಿ ಹೋದ್ರು ಅನ್ನೋದೇ ರಹಸ್ಯವಾಗಿದೆ. ನಟಿ ನಿಖಿತಾ ತುಕ್ರಾಲ್ ಅವರನ್ನ ಹೇಗೆ ಮರೆಯೋಕ್ಕಾಗುತ್ತೆ ಹೇಳಿ? ಕನ್ನಡ ಚಿತ್ರರಂಗದಲ್ಲಿ ಬಹುತೇಕ ಸಾಕಷ್ಟು ಸ್ಟಾರ್ ನಟರ ಜೊತೆಗೆ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದ ಇವರು ಕನ್ನಡ ಚಿತ್ರರಂಗದ ಬಹುಬೇಡಿಕೆಯ ನಾಯಕ ನಟಿಯಾಗಿದ್ರು. ಕಿಚ್ಚ ಸುದೀಪ್ ಅವರ ಮಹಾರಾಜ ಸಿನಿಮಾದ ಮೂಲಕ ಇವರು ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾರೆ ಹಾಗೂ ಕನ್ನಡ ಚಿತ್ರರಂಗದ ಟಾಪ್ ನಾಯಕ ನಟರ ಜೊತೆಗೆ ಸಿನಿಮಾಗಳಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ತಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆಗೆ ಕಾಂಟ್ರವರ್ಸಿಯಲ್ಲಿ ಕೂಡ ನಿಖಿತಾ ಅವರ ಹೆಸರು ಕಂಡುಬರುತ್ತೆ. ಇನ್ನು ನಿಖಿತಾ ಬಿಗ್ ಬಾಸ್ ನಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ. ಆದರೆ ನಟಿ ನಿಖಿತಾ ತುಕ್ರಾಲ್ ಒಮ್ಮೆ ಮದುವೆಯಾದ ನಂತರ ಮತ್ತೆ ಚಿತ್ರರಂಗದಲ್ಲಿ ಕಾಣಿಸಿಕೊಳ್ಳಲ್ಲ. ಈ ಸಾಲಿನಲ್ಲಿ ಕೊನೆಯದಾಗಿ ಕಾಣಿಸಿಕೊಳ್ಳುವ ನಟಿ ದೀಪಾ ಸನ್ನಿಧಿ. ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಓದುತ್ತಿದ್ದ ದೀಪಾ ಸನ್ನಿಧಿ ಅರ್ಧಕ್ಕೆ ಬಿಟ್ಟು ಬಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಾಯಕ ನಟನಾಗಿ ಕಾಣಿಸಿಕೊಂಡ ಸೂಪರ್ ಹಿಟ್ ಸಿನಿಮಾ ಸಾರಥಿ ಸಿನಿಮಾದ ಮೂಲಕ ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಡೆಬ್ಯೂಟ್ ಮಾಡ್ತಾರೆ. ಈ ಸಿನಿಮಾ ಹಿಟ್ ಆಗ್ತಿದ್ದಂತೆ ದೀಪಾ ಸನ್ನಿಧಿ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಅವಕಾಶಗಳ ಹೊಳೆನೇ ಹರಿದು ಬಂತು. ಅವುಗಳಲ್ಲಿ ಪರಮಾತ್ಮ ಕೂಡ ಸೂಪರ್ ಹಿಟ್ ಆಗಿತ್ತು. ಕೊನೆಯ ಬಾರಿಗೆ ದೀಪಾ ಸನ್ನಿಧಿ ಕನ್ನಡ ಚಿತ್ರರಂಗದಲ್ಲಿ ಕಾಣಿಸಿಕೊಂಡಿದ್ದು ಚೌಕ ಹಾಗೂ ಚಕ್ರವರ್ತಿ ಸಿನಿಮಾಗಳಲ್ಲಿ.
2017ರ ನಂತರ ಯಾವುದೇ ಸಿನಿಮಾಗಳಲ್ಲಿ ಕೂಡ ಅವರು ಕಾಣಿಸ್ಕೊಂಡಿಲ್ಲ. ಈಗ ಏನ್ ಮಾಡ್ತಿದ್ದಾರೆ ಅನ್ನೋ ಕುತೂಹಲ ಅವರ ಅಭಿಮಾನಿಗಳಲ್ಲಿ ಇದೆ. ಇವರೇ ಸ್ನೇಹಿತರೆ, ಸಿನಿಮಾಗಳು ಯಶಸ್ವಿಯಾದ ನಂತರ ಕೂಡ ಚಿತ್ರರಂಗವನ್ನ ಬಿಟ್ಟು ಸೈಲೆಂಟ್ ಆದ ಸ್ಟಾರ್ ನಟಿಯರು. ಇವರಲ್ಲಿ ಯಾವ ನಟಿಯನ್ನ ಮಿಸ್ ಮಾಡ್ಕೊಳ್ತಿದ್ದೀರಿ ಅನ್ನೋದನ್ನ ಕಮೆಂಟ್ ಮಾಡೋ ಮೂಲಕ ಹಂಚ್ಕೊಳ್ಳಿ.